21 ವರ್ಷಗಳ ಹಿಂದೆಯೇ ದೇವಸ್ಥಾನದ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಒತ್ತುವರಿ ತೆರವಿಗೆ ಆದೇಶ ನೀಡಿದೆ. ಆದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿ ತೆರವು ಮಾಡದೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ್ದಾರೆ. ಅಲ್ಲದೆ ಒತ್ತುವರಿ ಆರೋಪಿಯ ಪರವಾಗಿ ನಿಂತು ಸುಳ್ಳು ದಾಖಲೆ ನಿರ್ಮಿಸಿ ಸಮೀಪದಲ್ಲಿ ಇದ್ದ ಆಟೋ ರಿಕ್ಷಾ ನಿಲ್ದಾಣ ತೆರವಿಗೆ ಯತ್ನಿಸುತ್ತಿರುವ ಆಘಾತಕಾರಿ ಘಟನೆ ಕುಂದಾಪುರ ತಾಲೂಕಿನ ಕೋಟೇಶ್ವರ ಶ್ರೀ ಕೋಟಿ ಲಿಂಗೇಶ್ವರನ ರಥ ಬೀದಿಯಲ್ಲಿ ನಡೀತಾ ಇದೆ. ಶ್ರೀಧರ ನನ್ನ ಹೆಸರು. ನಾನಿಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ರಿಕ್ಷಾ ಚಾಲಕನಾಗಿ ಇಲ್ಲಿ 27 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಇತ್ತೀಚೆಗೆ ಒಂದು 2 ವರ್ಷ ಆಯಿತು, ಅಲ್ಲಿ ಪಕ್ಕದಲ್ಲಿರುವಂಥ ಕಟ್ಟಡ ಖಾಸಗಿ ಜಾಗದವರು ನಮಗೆ ತುಂಬ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಿಂದೆ ಒಂದು 20 ವರ್ಷಗಳ ಹಿಂದೆ ನಾನೇ ಬಂದು 20 ವರ್ಷಗಳ ಹಿಂದೆ ನಮಗೆ ಒಂದು ಇಲ್ಲಿ ಆಶ್ರಯ ಕೊಟ್ಟಂಥವರು ನಮ್ಮ ಧರ್ಮದರ್ಶಿಗಳ ಹಿಂದೆ ಇದ್ದವರು. ಅವರು ಇಲ್ಲಿ ಇರೋಕ್ಕೊಂದು ಅವಕಾಶ ಕೊಟ್ಟಿದ್ರು ನಮಗೆ 21 ಚಾಲಕರಿಗೆ. ಈಗ ಒಂದು 2 ವರ್ಷ ಇತ್ತೀಚೆಗೆ ಈ ನಮ್ಮ ಕಟ್ಟಡದವರು ಏನೋ ಹೈಕೋರ್ಟಿಂದ ಆದೇಶ ತಂದು ನಮ್ಮನ್ನೆಲ್ಲ ತೆರವು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ನಮ್ಮ ದುಡಿಮೆಗೆ ತುಂಬ ತೊಂದರೆ ಆಗ್ತಾ ಇದೆ. ನಾವು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಇಲಾಖೆಯವರು, ಸಂಬಂಧಪಟ್ಟಂಥ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯವರು ಆ ಜಾಗದಲ್ಲಿ ನಾವು ಇರೋಕ್ಕೋಗಿ ನಾವು ಇಷ್ಟು ಧೈರ್ಯದಲ್ಲಿದ್ದೇವೆ. ಮತ್ತು ಈಗಾಗಲೇ ಹೈಕೋರ್ಟ್ ವಿಚಾರದಲ್ಲಿ ಅವರಿಗೂ ಸಹ ಅದೇ ಸರ್ವೆ ನಂಬರ್ ಮೇಲೆ ಆದೇಶ ಇದೆ ತೆರವು ಮಾಡಬೇಕಂತ. ಆದರೆ ಅದನ್ನು ನಮ್ಮ ಇಲಾಖೆಯವರು ಮೌನವಾಗಿದ್ದಾರೆ. ಅದು ಯಾಕೇನು ಅಂತ ಗೊತ್ತಿಲ್ಲ. ನಮ್ಮ ರಿಕ್ಷಾ ನಿಲ್ದಾಣದ ಬಗ್ಗೆ ತೆರವು ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ತೆರವು ಮಾಡುವಂಥದ್ದಲ್ಲಿ ಏನೂ ಇಲ್ಲ. ನಮ್ಮದೇನು ಟ್ರಸ್ಟ್ ಮಾಡಿಲ್ಲ, ಮತ್ತು ನಾವೇನು ಪಂಚಾಂಗ ಮಾಡ್ಕೊಂಡಿಲ್ಲ. ನಾವೀಗ ಅಲ್ಲಿ ದೇವಸ್ಥಾನದ ಏನು ಬಾವಿ ಇದೆಯೋ ಅದ್ರ ಮೇಲೆ ನಿಂತ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಈಗ ಸಾಧಾರಣ ಒಂದು 20 ಫೀಟ್ ಅಡಿ ಇಡುವಂಥ ಬಾವಿ ಇದೆ. 6 ಫೀಟ್ ಅಗಲ ಇದೆ. ಅದು ಕಾಂಕ್ರೀಟ್ ಮುಚ್ಚಳ ಹಾಕಿ ಕೊಟ್ಟಿರ್ತಾರೆ ದೇವಸ್ಥಾನದವರು. ಅದು ರಥೋತ್ಸವಕ್ಕೆ ತೊಂದರೆ ಆಗಬಾರ್ದು ಅಂತ. ಹಾಗಾಗಿ ನಮಗೂ ಇರೋಕ್ಕೊಂದು ಆಶ್ರಯ ಕೊಟ್ಟಿರ್ತಾರೆ ಅವರು. ಆದರೆ ಈ ರೀತಿ ದೌರ್ಜನ್ಯ, ಅನ್ಯಾಯ ನಡೀತಾ ಇದೆ. ನಮ್ಮ ಇಲ್ಲಿನವ್ರಿಗೆ ಯಾಕೆ ನಮ್ಮ ಇಲಾಖೆಯವರು ಮೌನವಾಗಿದ್ದಾರೆ? ಹಾಗೆ ನ್ಯಾಯಾಧೀಶರಿಗೂ ಸಹ ಇದನ್ನ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಇಲಾಖೆಯವರಿಗೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದೇ ಸರ್ವೆ ನಂಬರ್ ಮೇಲೆ ಅವರಿಗೂ ಆದೇಶ ಇದೆ. ದಯವಿಟ್ಟು ನಮಗೆ ಬದುಕೋಕೊಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ರಿಕ್ಷಾ ನಿಲ್ದಾಣದ ತೆರವಿಗೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇರುವ ರಥ ಬೀದಿ ಬದಿಯ ಮನೆಯ ಮಾಲೀಕ ಒತ್ತುವರಿ ಆರೋಪಿ ಈ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು ಬಡ ರಿಕ್ಷಾ ಚಾಲಕರು ಕಂಗಾಲಾಗಿದ್ದಾರೆ. ಈಗಾಗಲೇ ಈ ಬಗ್ಗೆ ಹಲವು ಮನವಿಗಳನ್ನು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘಟನೆಗೂ ಮನವಿ ನೀಡಲಾಗಿದೆ. ಆದರೂ ಯಾರೊಬ್ಬರೂ ಇವರ ಬೆಂಬಲಕ್ಕೆ ನಿಂತಿಲ್ಲದಿರುವುದು ಕಂಡುಬಂದಿದೆ. ಆದರೆ ಬಿಲ್ಲವ ಸಂಘಟನೆ ಮುಖಂಡ ಅಶೋಕ್ ಪೂಜಾರಿ ಬೀಜಾಡಿ ಅವರು ಘಟನೆಯನ್ನ ಖಂಡಿಸಿದ್ದು ಆಟೋ ರಿಕ್ಷಾ ಚಾಲಕರ ಪರವಾಗಿ ನಿಂತಿದ್ದಾರೆ. ಪುರಾತನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಪುಣ್ಯಕ್ಷೇತ್ರ ಇದು. ಸಪ್ತಕ್ಷೇತ್ರದಲ್ಲಿ ಕೋಟಿಲಿಂಗೇಶ್ವರನ ಸನ್ನಿಧಾನವೂ ಸಹ ಒಂದು. ಅಂಥ ಒಂದು ಪುಣ್ಯಕ್ಷೇತ್ರದ ರಥಬೀದಿ ಇವತ್ತು ಅತಿಕ್ರಮಣ ಆಗಿದೆ. ಜಾಗ ರಥವನ್ನು ಎಳಿಲಿಕ್ಕೂ ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳ ಹಿಂದೆನೇ ಸಹ ನಾನು ಇಲ್ಲಿ ಡ್ರೈವಿಂಗ್ ಕಲ್ತಿದ್ದೆ. ಇಲ್ಲಿ ಅಂಥ ರಿಕ್ಷಾ ಸ್ಟ್ಯಾಂಡನ್ನು ಇವತ್ತು ಆ ಬಡ ರಿಕ್ಷಾ ಚಾಲಕರನ್ನ ಇಲ್ಲಿಂದ ಓಡಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಕಾರಣ ಇಷ್ಟೇ, ಅವರು ರಿಕ್ಷಾ ನಿಲ್ಲಿಸ್ತಕ್ಕಂಥ ಜಾಗ ಅದು ನಮಗೆ ಬರುತ್ತೆ, ನಮ್ಮ ಸ್ವಾಧೀನ ಇರತಕ್ಕಂಥ ಜಾಗ ಅಂತ ಕೆಲವು ವ್ಯಕ್ತಿಗಳು ಅವ್ರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದ ತೀರ್ಪನ್ನು ನಾವು ಏನು ಇದು ಮಾಡೋದಿಲ್ಲ, ಯಾಕಂದ್ರೆ ನಾವು ಈ ದೇಶದ ಕಾನೂನಿಗೆ ತಲೆಬಗ್ಸ್ತೀವಿ. ಆದರೆ ಇವತ್ತು ರಿಕ್ಷಾ ಚಾಲಕರು ಅನುಭವಿಸ್ತಕ್ಕಂಥ ನೋವುಗಳನ್ನ, ಯಾಕಂದ್ರೆ ಅವ್ರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಹಣ ಇಲ್ಲ, ಇಂಥ ಸಂದರ್ಭದಲ್ಲಿ ಅವರ ಪರ ನಿಲ್ಲಬೇಕಾದ ಜನರು ಸಮೇತ ಕೆಲವೊಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಕ್ಕಂಥ ಆಲೋಚನೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬದುಕಲಿಕ್ಕೆ ಕಷ್ಟಪಡತಕ್ಕಂಥ ರಿಕ್ಷಾ ಚಾಲಕರು ಇವತ್ತು ದಿನ ಬೀದಿಗೆ ಬಿದ್ದಿದ್ದಾರೆ. ಅವರ ಪರ ನಾವು ನಿಲ್ಲಬೇಕಾಗಿದೆ. ಅತಿಕ್ರಮಣ ಒಂದು ಭಾಗ, ಆ ದೇವಸ್ಥಾನದ ಜಾಗದಲ್ಲಿ ಇರತಕ್ಕಂಥ ರಿಕ್ಷಾ ಮಾಲಕರು ಮತ್ತು ಚಾಲಕರನ್ನ ಅವರ ಒಕ್ಕಲೆಬ್ಬಿಸಿದಾಗ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು? ಇದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಎಲ್ಲೂ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಇಂದಿನ ರಿಕ್ಷಾ ಸ್ಟ್ಯಾಂಡ್ ಅಲ್ಲ, ಅದು 40-50 ವರ್ಷಗಳಿಂದ ಇರತಕ್ಕಂಥ ರಿಕ್ಷಾ ಚಾಲಕರು ಮಾಲಕರನ್ನ ಎಬ್ಬಿಸಿ ಎಲ್ಲಿಗೆ ಕಳಿಸ್ತಾ ಇದ್ದೀರಿ? ಅವರ ಪರಿಸ್ಥಿತಿ ಏನು? ಅವರ ಸಂಸಾರದ ಗತಿ ಏನು? ಇದನ್ನೆಲ್ಲ ತಾವು ಆಲೋಚನೆ ಮಾಡಬೇಕಾಗಿದೆ. ಈ ಗ್ರಾಮದ ಹಿರಿಯರೆಲ್ಲ ಸೇರಿ ಕುಳಿತುಕೊಂಡು ಅದಕ್ಕೆ ಒಂದು ಸಮಸ್ಯೆಗಳನ್ನು ಪರಿಹರಿಸಬೇಕು. ಕೇವಲ ನ್ಯಾಯಾಲಯದಿಂದ ಇದು ಬಗೆಹರಿದಿಲ್ಲ. ಊರಿನ ಪ್ರಮುಖರು ಸೇರಿ ಇದಕ್ಕೊಂದು ಶಾಶ್ವತವಾದ ಪರಿಹಾರ ತರಬೇಕು. ಇಂಥ ಸಂದರ್ಭದಲ್ಲಿ ನೀವೆಲ್ಲ ರಿಕ್ಷಾ ಸಂಘಟನೆಯವರು ಒಟ್ಟಾಗಿ ಆ ರಿಕ್ಷಾ ಚಾಲಕರ ಮತ್ತು ಮಾಲಕರ ಪರವಾಗಿ ನಿಲ್ಲಬೇಕಾಗತ್ತೆ.
ನೀವು ಈ ಸಂಘಟನೆಯ ಶಕ್ತಿ ತೋರಿಸಿದ್ರೆ ಮಾತ್ರ ಈ ಬಡ ರಿಕ್ಷಾ ಚಾಲಕರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ವಿಶೇಷ ಅಂದ್ರೆ ಈ ರಿಕ್ಷಾ ನಿಲ್ದಾಣವನ್ನ 2003ರಲ್ಲಿ ಅವತ್ತಿನ ಪೊಲೀಸ್ ಅಧಿಕಾರಿಗಳೇ ಉದ್ಘಾಟಿಸಿದ್ರು. ಕಳೆದ 33 ವರ್ಷಗಳಿಂದ ಇದೇ ನಿಲ್ದಾಣದಲ್ಲಿ ಬಡ ಆಟೋ ರಿಕ್ಷಾ ಚಾಲಕರು ಕೋಟಿಲಿಂಗೇಶ್ವರನ ಸನ್ನಿಧಿಗೆ ಬರುವ ಭಕ್ತರಿಗೆ ಸೇವೆ ನೀಡ್ತಾ ಇದ್ದಾರೆ. ರಥಬೀದಿ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಸ್ವಚ್ಛತೆಗೆ ಈ ಆಟೋ ರಿಕ್ಷಾ ಚಾಲಕರು ಮುಂಚೂಣಿಯಲ್ಲಿ ನಿಲ್ತಾರೆ. ಆದರೆ ಇವತ್ತು ಅದೇ ಆಟೋ ರಿಕ್ಷಾ ಚಾಲಕರ ಸ್ಥಿತಿ ಅತಂತ್ರವಾಗಿದ್ದು, ಅಧಿಕಾರಿಗಳು ಮತ್ತು ಸಾರ್ವಜನಿಕರು, ಆಟೋ ಚಾಲಕರ ಸಂಘಟನೆಗಳು, ಜನಪ್ರತಿನಿಧಿಗಳು ಅವರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ಜೊತೆಗೆ 2005ರಲ್ಲಿ ಉಚ್ಚ ನ್ಯಾಯಾಲಯವು ನೀಡಿದ ಒತ್ತುವರಿ ತೆರವು ಆದೇಶವನ್ನ ಅಧಿಕಾರಿಗಳು ಪಾಲಿಸುವ ಮೂಲಕ ದೇವಸ್ಥಾನದ ಭೂಮಿಯನ್ನ ತೆರವು ಮಾಡಿಕೊಡಬೇಕಾಗಿದೆ.